ನಮಸ್ತೆ, ರಮೇಶ್ ಉರ್ಮಿನವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೆಳೆಯರೇನೆ, ನಾವು ಇವತ್ತೊಂದು ಮಾಹಿತಿಯನ್ನು ಹೇಳಿಕೆ ಹುಟ್ಟಿದ್ದೀನಿ. ಅದೇನಪ್ಪ ಅಂತಂದ್ರೆ, ನಮ್ಮ ಹತ್ರ ಈಗೇನು ದಿನನಿತ್ಯದ ಸರ್ಕಾರಿ ವ್ಯವಹಾರಗಳಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎಂಬುದು ಒಂದು ಅವಿಭಾಜ್ಯ ಅಂಗವಾಗಿವೆ. ಯಾಕಂದ್ರೆ ಅವುಗಳು ನಮಗೆ ದಿನನಿತ್ಯದ ಸರ್ಕಾರಿ ಕೆಲಸಗಳಲ್ಲಿ ಈ ಪ್ಯಾನ್ ಕಾರ್ಡ್, ಪರ್ಮನೆಂಟ್ ಅಕೌಂಟ್ ನಂಬರ್ ಮತ್ತು ಏನು ಆಧಾರ್ ಕಾರ್ಡ್ಗಳಿವೆ, ಇವೆರಡು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದೆರಡು ಸರ್ಕಾರಿ ದಾಖಲಾತಿಗಳು. ಇವುಗಳನ್ನ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂತಂದ್ರೆ, ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡು ಲಿಂಕ್ ಆಗಿದೆಯೋ ಇಲ್ಲೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಇರಲಿಲ್ಲ ಅಂದ್ರೆ ನಮಗೆ ಇದು ಮುಂದೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ, ಈಗ ನಮ್ದು IT ರಿಟರ್ನ್ಸ್ ಮಾಡೋದಾಗಿರ್ಬೋದು, ಮತ್ತೆ ನಮ್ದು ಬ್ಯಾಂಕಿನ ವ್ಯವಹಾರಗಳಾಗಿರ್ಬೋದು, ನಾಳೆ ನಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ತುಂಬಾ ತೊಂದರೆ ಆಗುತ್ತೆ. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ, ಅವು ಲಿಂಕ್ ಆಗಿದಾವೋ ಇಲ್ಲೋದನ್ನ ಚೆಕ್ ಮಾಡ್ಕೊಂಡು ಅದನ್ನ ಲಿಂಕ್ ಆಗಿರಲಿಲ್ಲ ಅಂದ್ರೆ ಲಿಂಕ್ ಮಾಡ್ಕೋಬೇಕು. ಈಗ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಮತ್ತು ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಲಿಂಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಹೇಳಕ್ಕೆ ಹೊರಟಿದ್ದೀನಿ. ಸೊ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿದ್ರಿ, ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ, ಇದರಿಂದ ನಿಮ್ಗೆ ಒಂದು ಉತ್ತಮವಾದಂತಹ ಮಾಹಿತಿ ಸಿಗುತ್ತೆ. ಸೊ ಈಗ ನಾವು ಯಾವ ರೀತಿಯಾಗಿ ಅದನ್ನ ಮಾಡಬಹುದು ಅನ್ನೋದನ್ನ ನೋಡೋಣ. ಫಸ್ಟ್ ಯಾವ್ದಾದ್ರು ಒಂದು ಗೂಗಲ್ಗೆ ಹೋಗಿ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೊಡೆದ್ರೆ ಅದೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನೀವು. ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ www.incometax.government.in ಅಂತೇಳಿ ಒಂದು ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಫಸ್ಟ್ ಇದನ್ನ ಇಲ್ಲಿ ನಾನು ತೋರಿಸಿದ್ದೇನಲ್ಲ, ಅದನ್ನ ನೀವು ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಇಲ್ಲಿ ಲೆಫ್ಟ್ ಸೈಡ್ ನೋಡಬಹುದು. ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಬರುತ್ತೆ. ಇಲ್ಲಿ ನಾನು ನಿಮ್ಗೆ ಇದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಹಲವಾರು ರೀತಿಯಾದಂತಹ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸತಕ್ಕಂತಹ ಎಲ್ಲಾನು ಏನಿದೆ ಇಲ್ಲಿ ಇದನ್ನಿದಾವ ಏನೋ ಲಿಂಕ್ಗಳಿವೆ. ಅದೇ ಲಿಂಕ್ ಒಳಗೆ ಕೆಳಗಡೆ ಏನಪ್ಪಾ ಅಂತಂದ್ರೆ, ಲಿಂಕ್ ಆಧಾರ್ ಸ್ಟೇಟಸ್ ಮತ್ತು ಲಿಂಕ್ ಆಧಾರ್ ಅಂತೇಳಿ ಎರಡು ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಒಳಗೆ ಹೋಗಿ ನಾವು ಏನ್ ಮಾಡಬಹುದು ಅಂದ್ರೆ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯೋ ಅನ್ನೋದನ್ನ ಅದರ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಫಸ್ಟ್ ಅದನ್ನ ಯಾವ ರೀತಿಯಾಗಿ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ದ ಫಾಲೋವಿಂಗ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ನಿಮ್ದು ಇಲ್ಲಿ ಫಸ್ಟ್ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು, ಅದಾದ ನಂತರ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಇವೆರಡು ಎಂಟ್ರಿ ಮಾಡಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕೊಟ್ರೆ, ನಿಮ್ದು ಒಂದ್ ವೇಳೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಂದ್ರೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಲಿಂಕ್ ಆಗಿರಲಿಲ್ಲ ಅಂದ್ರೆ ಲಿಂಕ್ ಆಗಿಲ್ಲ ಅಂತ ತೋರಿಸುತ್ತೆ. ಸೊ ಲಿಂಕ್ ಆಗಿರಲಿಲ್ಲ ಅಂದ್ರೆ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಮತ್ತೆ ಅದನ್ನ ನಾವು ಯಾವ ರೀತಿಯಾಗಿ ಲಿಂಕ್ ಮಾಡ್ಕೋಬೇಕು ಅಂತಂದ್ರೆ, ಇದೇ ಏನು ಆಗಲೇ ನಾವು ಪೇಜ್ ಓಪನ್ ಮಾಡಿದ್ದಲ್ಲ, ಅದರ ಕೆಳಗಡೆ ಲಿಂಕ್ ಆಧಾರ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡಬಹುದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವೆಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಯಾನ್ ನಂಬರ್ ಮತ್ತು ಇಲ್ಲಿ ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡಿ ಇಲ್ಲಿ ನಾವು ವ್ಯಾಲಿಡೇಟ್ ಅಂತ ಕೊಟ್ರೆ ನಿಮ್ಗೆ ಇದನ್ನ ಬರುತ್ತೆ, ಏನು OTP ಗಳದ್ದು ಬರುತ್ತೆ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಮೊದಲೆಲ್ಲ ಯಾರ್ಯಾರು ಇದನ್ನ ಮಾಡ್ಕೊಂಡಿದ್ದಾರೆ, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ, ಅವ್ರದ್ದು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಬಟ್ ಈಗ ಏನಪ್ಪಾ ಅಂತಂದ್ರೆ, ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೋಬೇಕಂದ್ರೆ 1,000 ರೂಪಾಯಿಯನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಫೀಸ್ ಅನ್ನ ಕಟ್ಟಬೇಕು. ಸೊ ಮೊದಲು ಇದು ಫ್ರೀ ಆಗಿ ಆಗ್ತಿತ್ತು. ಇದನ್ನ ಕಂಪಲ್ಸರಿ ಮಾಡೋ ಸಂಬಂಧ ಅವ್ರು ಏನ್ ಮಾಡಿದ್ರು ಅಂತಂದ್ರೆ 1,000 ರೂಪಾಯಿ ಫೀಸ್ ಅನ್ನ ಕಟ್ಟಿದ್ದಾರೆ. ಮತ್ತೆ ಫೀಸ್ ಅನ್ನ ಇವರು ನಾವು ಆನ್ಲೈನ್ ಮುಖಾಂತರ ತುಂಬಿ ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಅದ್ರ ರೆಸಿಪ್ಟ್ ಇಟ್ಟುಕೊಂಡು, ಅದು ಸ್ವಲ್ಪ ಲೇಟ್ ಆಗಿ ಆಗುತ್ತೆ. ಅಂದ್ರೆ ನಾವು ಈಗಿಂದೀಗ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ ನಾ 1,000 ರೂಪಾಯಿ ಫೀ ತುಂಬಿ ಅದು ಏನಪ್ಪಾ ಅಂತಂದ್ರೆ ಲಿಂಕ್ ಆಗಿದೆ ಚೆಕ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನ ನೀವು ಯಾರಾದ್ರೂ ಒಬ್ರು ನಿಮ್ದು ಯಾರ್ಯಾರು ಪರಿಚಯ ಇರತಕ್ಕಂತಹ ಒಬ್ರು ಯಾರು ಚಾರ್ಟೆಡ್ ಅಕೌಂಟೆಂಟ್ ಪ್ರಾಕ್ಟೀಷನರು ಅಥವಾ CNO ಅಂತವ್ರ ಕಡೆ ಹೋಗಿ ಅದನ್ನ ನೀವು ಏನ್ ಮಾಡಿಸ್ಬೇಕಂದ್ರೆ ಲಿಂಕ್ ಮಾಡ್ಸಕ್ಕೆ ಪ್ರಯತ್ನ ಮಾಡ್ಬೇಕು. ಇದಿಷ್ಟೇ. ನಾವು ಏನಪ್ಪಾ ಅಂತಂದ್ರೆ, ಈಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಕಿ 1,000 ರೂಪಾಯಿ ತುಂಬಿಟ್ರೆ ಅದು ಆಟೋಮೆಟಿಕ್ ಲಿಂಕ್ ಆಗೋದಿಲ್ಲ. ಅದು ಪ್ರೊಸೀಜರ್ ಎಲ್ಲಿಗೆ ಹೋಗಿದೆ, ಏನೇನ್ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ನೀವು ಲಿಂಕ್ ಅನ್ನ ಮಾಡಿಸಬಹುದು. ಸೊ ಫ್ರೆಂಡ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗಿದ್ದು, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳೇಬೇಕು. ಇರಲಿಲ್ಲ ಅಂದ್ರೆ ನಿಮ್ದು ನಾಳೆ ನೀವು ಏನು ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬ್ತಿದ್ರೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗೋದೇ ಇಲ್ಲ. ಸೊ ಹಂಗಾಗಿ ಅದೇನಾಗುತ್ತೆ, ಸ್ಟ್ರಕ್ ಆಗುತ್ತೆ. ಫಸ್ಟ್ ಇದು ಲಿಂಕ್ ಮಾಡ್ಕೋಬೇಕು. ಮತ್ತೆ ಮುಂದೆ ನಿಮ್ದು ಏನಾದ್ರು ಬ್ಯಾಂಕಿನ ವ್ಯವಹಾರಗಳು ಇದ್ರೆ, ಯಾವುದೋ ಕಾರಣಕ್ಕೆ ನಿಮ್ಗೆ ಇದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಬೇಕಾಗಿತ್ತಂದ್ರೆ ಅಲ್ಲೇ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಅದರಿಂದ ನೀವೇನ್ ಮಾಡ್ಬೇಕಂದ್ರೆ ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳೇಬೇಕು. ಸೊ ಫ್ರೆಂಡ್ಸ್, ಇದು ಈ ಹೊತ್ತಿನ ಮಾಹಿತಿ ಆಗಿತ್ತು. ಮತ್ತೊಂದು ಮಾಹಿತಿಯೊಂದಿಗೆ ನಿಮಗೆ ಮುಂದೆ ಮತ್ತೆ ಬರ್ತೀನಿ.
ಸೊ ಈ ವಿಡಿಯೋ ಯಾರ್ಯಾರಿಗೆ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಯಾರ್ಯಾರಿಗೆ ನಿಮ್ಗೆ ಶೇರ್ ಮಾಡ್ಬೇಕನ್ನಿಸುತ್ತೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.